ಹಾಯ್, ಇವತ್ತಿನ ವ್ಲಾಗ್ ಅಲ್ಲಿ ಬಂದ್ಬಿಟ್ಟು ಗೆಟ್ ರೆಡಿ ವ್ಲಾಗ್ ಮಾಡೋಣ ಅಂತ ನಾನು ಮತ್ತೆ ನಮ್ಮ ಮಕ್ಳು ವ್ಲಾಗ್ ಮಾಡ್ತಾ ಇದೀವಿ. ನೋಡ್ಬೋದು ನಾನು ಸಿಂಪಲ್ ಆಗಿ ಒಂದು ಲೆಹೆಂಗಾ ಮತ್ತೆ ಮಕ್ಕಳಿಗೆ ಫ್ರಾಕ್ ಹಾಕಿದೀನಿ. ನಾನು ಈ ಲೆಹೆಂಗಾಕ್ಕೆ ಬಂದ್ಬಿಟ್ಟು ನೆಟೆಡ್ ಓನಿ ಬಂದಿತ್ತು. ಆ ದುಪ್ಪಟ್ಟ ಬಂದ್ಬಿಟ್ಟು ನನಗೆ ಇಷ್ಟ ಆಗಿರ್ಲಿಲ್ಲ, ಸೊ ಅದನ್ನ ಪಕ್ಕಕ್ಕೆ ಎದ್ಬಿಟ್ಟಿದ್ದೆ. ಸೊ ನನ್ನ ಹತ್ರ ಯೆಲ್ಲೋ ಕಲರ್ ಸೇಮ್ ಕಲರ್ ಒಂದು ಸ್ಯಾರಿ ಇತ್ತು, ಅದನ್ನ ನಾನು ಲೆಹೆಂಗಾಗೆ ಪ್ಯಾಚ್ ಮಾಡ್ಕೊಂಡಿದೀನಿ. ಹೆಂಗಿದೆ ಅಂತ ಕಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿರಿ. ಇನ್ನ ಬಂದ್ಬಿಟ್ರೆ ಮಕ್ಕಳಿಗೆ ಸ್ವಲ್ಪ ಲೈಟ್ ಆಗಿ ಮೇಕಪ್ ಮಾಡೋಣ ಅಂತ ಸ್ವಲ್ಪ ಲಿಪ್ಸ್ಟಿಕ್ ಹಾಕಿ ಹಂಗೆ ಸ್ವಲ್ಪ ಕಣ್ಗೆ ಐ ಶಾಡೋಸ್ ಎಲ್ಲ ಹಾಕಿ ಮಾಡೋಣ ಅಂತ ಅಷ್ಟೇ. ಬೇರೆ ಇನ್ನೇನು ಅವ್ರಿಗೆ ಮೇಕಪ್ ಕ್ರೀಮ್ ಏನು ಹಚ್ಚಿಲ್ಲ. ಲೈಟ್ ಆಗಿ ಪಾನ್ಸ್ ಕ್ರೀಮ್ ಹಚ್ಬಿಟ್ಟು ಅವ್ರನ್ನ ರೆಡಿ ಮಾಡಿದೀನಿ ಅಷ್ಟೇನೆ. ನೋಡ್ಬೋದು ದಿನ ಕೇಳ್ತಾ ಇರ್ತಾರೆ ಮೇಕಪ್ ಹಾಕು ಅಂತ. ಸೊ ನಾನು ಹಾಕೋದಕ್ಕೆ ಹೋಗಲ್ಲ, ಯಾಕಂದ್ರೆ ಮಕ್ಕಳು ಸ್ಕಿನ್ ತುಂಬಾ ಲೈಟ್ ಆಗಿರುತ್ತೆ. ಸೊ ಅದಕ್ಕೆ ಜಾಸ್ತಿ ಮೇಕಪ್ ಮಾಡೋದಕ್ಕೆ ಹೋಗ್ಬಾರ್ದು. ಇನ್ನ ಅವ್ರನ್ನ ರೆಡಿ ಮಾಡಿದ್ದಾಯ್ತು. ಇನ್ನ ನಾನ್ ಬಂದ್ಬಿಟ್ಟು ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಗೆ ಬಂದ್ಬಿಟ್ಟು ರೋಸ್ ವಾಟರ್ ನ ಹಚ್ಕೋತೀನಿ ನನ್ನ ಫೇಸ್ ಗೆ. ಅದೆಲ್ಲ ಡ್ರೈ ಆದ್ಮೇಲೆ ಸ್ವಲ್ಪ ಮೇಕಪ್ ಫಿಕ್ಸರ್ ನ ಹಾಕೋತೀನಿ. ಮೇಕಪ್ ಫಿಕ್ಸರ್ ಆದ್ಮೇಲೆ ಸ್ವಲ್ಪ ನನ್ಗೆ ಅಲೋವೆರಾ ಜೆಲ್ ಹಚ್ಕೊಳ್ಳೋದು ಅಭ್ಯಾಸ. ಅಲೋವೆರಾ ಜೆಲ್ ಹಚ್ಕೊಂಡಾದ್ಮೇಲೆ ನಾನು ಇಲ್ಲಿ ಬಂದ್ಬಿಟ್ಟು ಸ್ಟ್ರೋಕ್ ಕ್ರೀಮ್ ನ ಯೂಸ್ ಮಾಡ್ತೀನಿ. ಅದೊಂದೇ ಕ್ರೀಮ್ ತ ನಾನು ಬೇರೆ ಇನ್ನೇನು ಯೂಸ್ ಮಾಡಕ್ ಹೋಗಿಲ್ಲ. ಸ್ಟ್ರೋಕ್ ಕ್ರೀಮ್ ಅನ್ನೋದು ತುಂಬಾ ಲೈಟ್ ವೇಟ್ ಆಗಿ ತುಂಬಾ ಬ್ಲೆಂಡ್ ಆಗುತ್ತೆ, ನಮ್ ಫೇಸ್ ಗೆ ಹಂಗೆ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಪಿಂಕಿಶ್ ಕಲರ್ ಅಲ್ಲಿ ನೈಸ್ ಲುಕ್ ಅನ್ನೋದು ಬರುತ್ತೆ. ಮತ್ತೆ ಬಂದ್ಬಿಟ್ಟು ನಾನು ಒಂದ್ ಸ್ವಲ್ಪ ಲಿಪ್ಸ್ಟಿಕ್ ಹಾಕೊಂಡು ಐ ಕಾಜಲ್ ಹಾಕೊಂಡು ಒಂದ್ ಸ್ಟಿಕ್ಕರ್ ಇಟ್ಕೊಂಡಿದೀನಿ ಅಷ್ಟೇ. ನೋಡ್ಬೋದು ಇಷ್ಟೆಲ್ಲ ಮಾಡ್ಕೊಂಡು ಹೇರ್ ಸ್ಟೈಲ್ ಏನ್ ಮಾಡ್ಕೊಂಡ್ ಬಿಡೋಣ ಅಂತ ಸಿಂಪಲ್ ಆಗಿ ಒಂದು ಹೇರ್ ಸ್ಟೈಲ್ ಮಾಡ್ಕೊತಾ ಇದೀನಿ. ಜಾಸ್ತಿ ಹೆವಿಯಾಗಿ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ. ಜಾಸ್ತಿ ಹೆವಿಯಾಗಿ ಮಾಡ್ಕೊಂಡ್ರೆ ಈ ಹಬ್ಬಗಳಲ್ಲಿ ಮಾಡೋದು ಕೆಲ್ಸಗಳು ಇವು ಜಾಸ್ತಿ ಇರುತ್ತಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಲೈಟ್ ಆಗಿ ನಾನು ನಾರ್ಮಲ್ ಆಗಿ ಹಾಕೊಂಡ್ ಬಿಟ್ಟಿದೀನಿ. ಹಂಗೆ ಸ್ವಲ್ಪ ಮುಂದೆಗೆ ಹೇರ್ಸ್ ಕರ್ಲ್ ಮಾಡ್ಕೊಳ್ಳೋಣ ಅಂತ ಸ್ಟ್ರೈಟ್ ನಲ್ಲಿ ಕರ್ಲ್ ಮಾಡ್ಕೊತಾ ಇದೀನಿ. ನೋಡ್ಬೋದು ಒಂದೇ ಸತಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕರ್ಲ್ಸ್. ಇನ್ನ ಬಂದ್ಬಿಟ್ಟು ಆನೆಗೆ ಸ್ವಲ್ಪ ಕುಂಕುಮ, ಅದು ನಮ್ಗೆ ಸಂಪ್ರದಾಯ ಬಂದಿರೋದು. ಇಲ್ಲ ಅಂದ್ರೆ ಅದು ಚೆನ್ನಾಗಿ ಇರಲ್ಲ, ಮುಖ ನೋಡಕ್ಕೂ ಅಂದವಾಗಿರಲ್ಲ. ಅದಕ್ಕೆ ಸ್ವಲ್ಪ ಆನೆಗೆ ಬೊಟ್ಟು ಇಟ್ಕೊಂಡ್ಬಿಟ್ಟು ಹಾಗೆ ಸ್ವಲ್ಪ ದೊಡ್ಡದಾಗೆ ಇಯರಿಂಗ್ಸ್, ನನಗೆ ದೊಡ್ಡದಾಗೆ ಇಷ್ಟ ಆಗುತ್ತೆ, ಸ್ವಲ್ಪ ದೊಡ್ಡವೆನೆ ತಗೊಂಡಿದೀನಿ. ಇದ್ರದ್ದು ಜೋಡಿ ಇದೆ, ನೆಕ್ ಸೆಟ್ ಕೂಡ ಇದೆ, ಸೆಟ್ ಬಂದಿದೆ. ಆದ್ರೆ ನಾನು ಸೆಟ್ ಹಾಕೋತಾ ಇರ್ಲಿಲ್ಲ, ತುಂಬಾ ಲೈಟ್ ಆಗಿ ಇರ್ಲಿ ಅಂತ ಚಿಕ್ಕದಾಗಿ ಒಂದು ಕರಿಮನೆ ಸರನ ಹಾಕೋತಾ ಇದೀನಿ. ನೋಡ್ಬೋದು ಈ ಕರಿಮನೆ ಸರ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ, ಅದು ನೋಡಕ್ಕೆ ಸ್ವಲ್ಪ ಲುಕ್ ಕೊಡುತ್ತೆ. ಸೊ ಅದಕ್ಕೆ ನಾನು ಕರಿಮನೆ ಸರಾನೇ ಹಾಕೊಂಡು ಬಿಟ್ಬಿಡ್ತೀನಿ ಅಷ್ಟೇ, ಬೇರೆ ಇನ್ನೇನು ಮಾಡ್ಲಿಕ್ಕೆ ಹೋಗಲ್ಲ ನಾನು. ನೋಡ್ಬೋದು ಹಂಗೆ ನಿಮ್ಮ ಮನೆಗಳಲ್ಲಿ ಹಬ್ಬಗಳನ್ನ ಹೆಂಗ್ ಮಾಡಿದೀರಾ, ಇವತ್ತು ಶಿವರಾತ್ರಿ ಹಬ್ಬನ ಹೆಂಗೆಲ್ಲ ಮಾಡಿದೀರಾ ಅನ್ನೋದು ಸ್ವಲ್ಪ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿರಿ. ಯಾವ ರೀತಿ ಪೂಜೆ ಮಾಡಿದೀರಾ, ಯಾವ ರೀತಿ ಸಂಪ್ರದಾಯದಿಂದ ಮಾಡಿದೀರಾ ಅಂತ ಸ್ವಲ್ಪ ಕಮೆಂಟ್ ಮಾಡಿದ್ರೆ ನಾನು ಸ್ವಲ್ಪ ತಿಳ್ಕೊತೀನಿ. ಇನ್ನೇ ಪೂಜೆ ಮಾಡಿರೋದು ಎಲ್ಲ ಅದು ವ್ಲಾಗ್ಸ್ ಬಂದ್ಬಿಟ್ಟು ಇನ್ನ ಮುಂದೆಗೆ ಹಾಕ್ತೀನಿ. ಈ ವ್ಲಾಗ್ ಆದ್ಮೇಲೆನೆ ಹಾಕ್ತೀನಿ, ನೋಡ್ಬೋದು ನೀವು ಮುಂದೆಗೆ. ಇವತ್ತಿನ ಗೆಟ್ ರೆಡಿ ವ್ಲಾಗ್ ಮುಗೀತು. ಹಂಗೆ ಎಲ್ರಿಗೂ ಬಂದ್ಬಿಟ್ಟು ಇವತ್ತು ಹಬ್ಬದ ಪ್ರಯುಕ್ತ ಎಲ್ರಿಗೂ ಹ್ಯಾಪಿ ಮಹಾಶಿವರಾತ್ರಿ. ನೀವು ಹೇಳಿ. ಹ್ಯಾಪಿ ಮಹಾಶಿವರಾತ್ರಿ. ಹ್ಯಾಪಿ ಮಹಾಶಿವರಾತ್ರಿ. ಹ್ಯಾಪಿ ಮಹಾಶಿವರಾತ್ರಿ. ಬರಲ್ಲ. ಹ್ಯಾಪಿ ಹ್ಯಾಪಿ ಮಹಾ ಶಿವರಾತ್ರಿ. ಹ್ಯಾಪಿ ಶಿವರಾತ್ರಿ. ಹ್ಯಾಪಿ ಶಿವರಾತ್ರಿ. ಹಾಗೆ ಯಾರೆಲ್ಲ ಇವತ್ತು ಉಪವಾಸ ಇದ್ದೀರಾ, ಏನೇನು ಊಟ ಎಲ್ಲ ಮಾಡಿದ್ದೀರಾ, ಹೆಂಗೆ ಹಬ್ಬ ನಡೆಸಿದ್ದೀರಾ ಅಂತ ಮೊದಲನೇದಾಗಿ ಯಾರು ಫಸ್ಟ್ಗೆ ನೈಟ್ ಎಲ್ಲ ಜಾಗರಣೆ ಇರ್ತೀರಾ ಅನ್ನೋರು ಕಮೆಂಟಲ್ಲಿ ಕಮೆಂಟ್ ಮಾಡಿರಿ. ನಾನು ಇವತ್ತು ನೈಟ್ ಎಲ್ಲ ಜಾಗರಣೆ ಇರ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ರಿಗೂ ಬಂದುಬಿಟ್ಟು ಹ್ಯಾಪಿ ಶಿವರಾತ್ರಿ. ಇನ್ನು ಪೂಜೆ ಎಲ್ಲ ಮಾಡಬೇಕು, ಆ ವ್ಲಾಗ್ಸ್ ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸೆಂಡ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನಮಗೆ ಇರುತ್ತೆ ಅಂತ ಖಂಡಿತ ಭಾವಿಸ್ತಾ, ಇನ್ನೂ ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಸಿಂದ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ತೆ.